ರೇಖೆಯಿಂದ ಸೀನಿಯರ್ ಸಿಟಿಜನ್ಗೆ ಯಾವ ರೀತಿ ಉಪಯೋಗ ಆಗುತ್ತೆ? ಹಿರಿಯ ನಾಗರಿಕರು ರೇಖೆಯಲ್ಲಿ ಪಡೆದುಕೊಳ್ಳುವ ಮೂಲಕ ಪಡೆದುಕೊ ಅವರಿಗೆ ಆಗುವಂಥ ಪ್ರಯೋಜನಗಳೇನು? ಈ ಬಗ್ಗೆ ನಾವು ನಮ್ಮ ರೇಖಿ ಮಾಸ್ಟರ್ ಯೂಟ್ಯೂಬ್ ಚಾನಲ್ನಲ್ಲಿ ಸೀರೀಸ್ ವಿಡಿಯೋಗಳು ಬರ್ತಾ ಇವೆ. ದಯವಿಟ್ಟು ವಿಡಿಯೋಗಳನ್ನು ಪೂರ್ತಿ ನೋಡಿ ನಿಮ್ಮ ಮನೆಯಲ್ಲಿ ಇರುವಂಥ ಹಿರಿಯರಿಗೆ ರೇಖಿ ಹೀಲಿಂಗ್ ಮಾಡಿಸುವ ಮೂಲಕ ಅವರ ಆರೋಗ್ಯವನ್ನು ಯಾವ ರೀತಿ ನೀವು ಕಾಪಾಡಿಕೊಳ್ಳಬಹುದು ಅನ್ನುವಂಥ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಪ್ರತಿಯೊಬ್ಬರ ಮನೆಯಲ್ಲಿನೂ ಅಪ್ಪ, ಅವ್ವ, ಅಜ್ಜ, ಅಮ್ಮ ಎಲ್ಲರೂ ಇರ್ತಾರೆ. ಇನ್ನೂ ಹಲವಾರು ಹಿರಿಯರು ಇರ್ತಾರೆ. ವಯಸ್ಸಾದಂಗೆ ಅವ್ರಿಗೆ ಏಕಾಂತ ಭಾವನೆ, ಒಂಟಿ ಭಾವನೆ ಕಾಡ್ತಾ ಇರ್ತೈತಿ. ಅನೇಕರು ರಿಟೈರ್ಡ್ ಆದಮೇಲೆ ಅವರ ಮನಸ್ಸು ಇನ್ನೂ ಒಂಟಿ ಭಾವನೆಯನ್ನು ಬರಲಿಕ್ಕೆ ಸ್ಟಾರ್ಟ್ ಆಕೈತಿ. ವಯಸ್ಸಾದಂಗೆ ಮಾನಸಿಕ ಹಾಗೂ ದೈಹಿಕ ಬದಲಾವಣೆಗಳು ಆಗೋದು ನಮ್ಮೆಲ್ಲರಿಗೂ ಕಂಡು ಬರ್ತಾವೆ. ಈಗ ನಾವು ರೇಖಿ ಅಂದರೆ ಇದು ಜಪಾನಿ ಭಾಷೆಯಲ್ಲಿ ರೇ ಅಂದರೆ ಯೂನಿವರ್ಸಲ್, ಕೀ ಅಂದರೆ ಎನರ್ಜಿ. ಇದೊಂದು ಬ್ರಹ್ಮಾಂಡದ ಶಕ್ತಿ. ಇದರಿಂದ ಮಾನಸಿಕ ವಿಶ್ರಾಂತಿ, ನಿದ್ರೆ, ನೆಮ್ಮದಿ ಪಡೆದುಕೊಂಡವರು ಅನೇಕರು. ಆದರೆ ಕೆಲವೊಬ್ಬರು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರ್ತಾವೆ. ಕೆಲವೊಬ್ಬರಿಗೆ ಮಾನಸಿಕ ಶಾಂತಿ ಆಕೈತಿ, ಕೆಲವೊಬ್ಬರಿಗೆ ಆರಾಮ ನಿದ್ದೆ ಆಗ್ತೈತಿ. ವಯಸ್ಸಾದಂಗೆ ಅನೇಕರಿಗೆ ನಿದ್ರಾಹೀನತೆ ಕಡಿಮೆ ಬರ್ತೈತಿ, ನಿದ್ದೆ ಸರಿ ಬರೋದಿಲ್ಲ. ನಿದ್ದೆ ಸರಿ ಬಂದ್ರೂ ಅಂದ್ರೆ ರಾತ್ರಿ ಜಲ್ದಿ ಮಕ್ಕೊಂಡ್ರೂ ಮಿಡ್ ನೈಟ್ ಹೇಳ್ತಾರೋ, ಸರಿಯಾಗಿ ನಿದ್ದೆ ಬರಲಾರ್ದಕ್ಕೆ ಬೆಳಗ್ಗೆ ಎದ್ದು ಓಡಾಡ್ತಾರೋ. ಆದಂಗೆ ಹಲವಾರು ಗೆಳೆಯರು ನಮ್ಮನ್ನು ಬಿಟ್ಟು ಹೋಗ್ತಾರೋ, ಸಂಬಂಧಿಕರು ಬಿಟ್ಟು ಹೋಗ್ತಾರೋ, ಇಲ್ಲಾಂದ್ರೆ ಮಕ್ಕಳು ಎಲ್ಲೇ ದೂರ ಇರ್ತಾರೋ. ಹೀಗಾಗಿ ಮಾನಸಿಕ ಸಮಸ್ಯೆಗಳು ಇನ್ನೂ ಹೆಚ್ಚಾಗ್ತಾವೆ. ಒಂಟಿತನ ಕಾಡಕ್ಕೆ ಚಲೋ ಆಕೈತಿ. ಇಂಥ ಟೈಮ್ ಒಳಗೆ ಅವರು ತೆಗೆದುಕೊಳ್ಳುವಂಥ ಮೆಡಿಸಿನ್ ಜೊತೆಗೆ ರೇಖಿ ಹೀಲಿಂಗನ್ನು ಸಹ ಮಾಡೋದ್ರಿಂದ ಹಿರಿಯರ ಆರೋಗ್ಯವನ್ನು ಇನ್ನಷ್ಟು ಚಲೋತ್ನಂಗೆ ಕಾಪಾಡ್ಕೋಬೋದು. ಹಿರಿಯರಿಗೆ ರೇಖಿ ಮಾಡ್ಬೇಕಂದ್ರೆ ಅವಸರ ಮಾಡಬಾರ್ದು. ಆದಷ್ಟು ಅವರೊಂದಿಗೆ ನಾವು ಗೌರವಯುತವಾಗಿ ನಿಧಾನವಾಗಿ ಮಾತಾಡಬೇಕು. ಶಾಂತ ಸ್ಥಳದಲ್ಲಿ ಕೂಡಿಸ್ಬೇಕು. ಅವರಿಗೆ ಆಮೇಲೆ ರೇಖಿ ಮಾಡಬೇಕು. ಈಗ ನೋಡ್ರಿ, ರೇಖಿ ಒಂದು ಆಧ್ಯಾತ್ಮಿಕ ಶಕ್ತಿ ಅಷ್ಟೇ ಅಲ್ಲ, ನಮ್ಮ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳಿಗೆ ಹಲವಾರು ರೀತಿಯಲ್ಲಿ ಪ್ರಯೋಜನ ಆಕೈತಿ. ವಯಸ್ಸಾದಂಗೆ ಅನೇಕರಿಗೆ ಸಂಧಿ ನೋವು ಬರ್ತೈತಿ, ಬೆನ್ನು ನೋವು ಬರ್ತೈತಿ, ನೆನಪಿನ ಶಕ್ತಿ ಕಡಿಮೆ ಆಕೊಂತ ಬರ್ತೈತಿ, ಮೈಕೈ ನೋವು ಬರ್ತೈತಿ, ಹಲ್ಲು ನೋವು ಬರ್ತೈತಿ, ತೆಲು ನೋವು ಬರ್ತೈತಿ, ಕಿವಿ ನೋವು ಬರ್ತೈತಿ, ಇನ್ನೂ ಏನೇನೋ ದೈಹಿಕ ಸಮಸ್ಯೆಗಳು ಕಾಡ್ತಾ ಇರ್ತಾವೆ. ಅವರಿಗೆ ನಾವು ಈ ಮೆಡಿಸಿನ್ ಜೊತೆಗೇ ನಾವು ರೇಖಿ ಹೀಲಿಂಗ್ ಮಾಡಿದರೆ ಆರೋಗ್ಯದ ಮೇಲೆ ಬಹಳ ಒಳ್ಳೆಯ ಪರಿಣಾಮ ಬರ್ತೈತಿ. ಅವ್ರಿಗೆ ರೇಖಿ ಹೀಲಿಂಗ್ ಮಾಡಿರಿ. ನೀವು ರೇಖಿ ಕಲ್ತಿಲ್ಲ ಅಂದ್ರೆ ಕಲೀರಿ, ರೇಖಿ ದೀಕ್ಷೆ ತಗೊಳ್ರಿ. ಇಲ್ಲಾಂದರೆ ಯಾರಿಗಾದರೂ ರೇಖಿ ಗೊತ್ತಿದ್ದವರಿದ್ದರೆ ಅವ್ರ ಕಡೆಯಿಂದ ಮಾಡಿಸ್ರಿ. ನಾವು ರೇಖಿ ಫಿಸಿಕಲಿನೂ ಮಾಡ್ಬೋದು ಅಥವಾ ಡಿಸ್ಟೆನ್ಸ್ ಹೀಲಿಂಗ್ನಿಂದನೂ ಮಾಡ್ಬೋದು. ಜಸ್ಟ್ ಅವ್ರದ್ದೊಂದು ಫೋಟೋ ನೋಡಿದ್ರೆ ಸಾಕು, ಇಲ್ಲೇ ಕುಂತನೇ ನಾವು ಅವ್ರಿಗೆ ರೇಖಿ ಶಕ್ತಿಯನ್ನು ಕಳಿಸ್ಬೋದು. ಇನ್ನೇಕೆ ತಡ, ನಿಮ್ಮ ಮನೆಯೊಳಗಿನ ಹಿರಿಯರಿಗೆ ನೀವು ರೇಖಿ ಹೀಲಿಂಗ್ ಮಾಡಿಸ್ರಿ, ಅವ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ. ಮುಂದಿನ ವಿಡಿಯೋದಲ್ಲಿ ನಾವು ಹಿರಿಯ ನಾಗರಿಕೆ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳಿಗೆ ರೇಖಿ ಯಾವ ರೀತಿ ಪ್ರಯೋಜನ ಆಕೈತಿ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ರೇಖಿ ಅವರಿಗೆ ಯಾಕೆ ಅವಶ್ಯಕತೆ ಅಂತ ತಿಳ್ಕೊಂಡಿದ್ವಿ. ಇನ್ನು ಹಂತವಾಗಿ ಹಲವಾರು ಸಮಸ್ಯೆಗಳಿಗೆ ರೇಖಿ ಯಾವ ರೀತಿ ಸೀನಿಯರ್ ಸಿಟಿಜನ್ಗೆ ಯೂಸ್ ಆಕೈತಿ ಅನ್ನೋದನ್ನು ತಿಳ್ಕೊತ ಹೋಗೋಣ. ದಯವಿಟ್ಟು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಹೆಚ್ಚು ವಿಡಿಯೋಗಳನ್ನು ನಮ್ಮ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ನೀವು ನೋಡೋದ್ರಿಂದ, ಶೇರ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ಇನ್ನೂ ಹಲವಾರು ರೀತಿಯ ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರೋತ್ಸಾಹ ಸಿಗ್ತೈತಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ನಿಮ್ಮ ಮನೆಯಲ್ಲಿ ಹಿರಿಯರಿಗೆ ನೀವು
ಈಗಾಗಲೇ ರೇಖಿ ಮಾಡಿಸ್ತಾ ಇದ್ದೀರಾ? ಅವರಿಗೆ ಸಂಧಿ ನೋವು, ಬೆನ್ನು ನೋವು ಏನಾದರೂ ಸಮಸ್ಯೆ ಇದೆಯಾ? ಅವರಿಗೆ ಎಷ್ಟು ಏಜು ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅಥವಾ ನನ್ನ ವಾಟ್ಸಪ್ ಹಾಗೂ ಮೊಬೈಲ್ ನಂಬರ್ 8904131324ಗೆ ನೀವು ಸಂದೇಶ ಕಳಿಸ್ಬೋದು, ಅಥವಾ ನೇರವಾಗಿ ನನ್ನ ಜೊತೆ ನೀವು ಯಾವಾಗ ಬೇಕು ಆವಾಗ ಮಾತಾಡಬಹುದು. ಏನೇ ಸಂಶಯಗಳು ಸಮಸ್ಯೆಗಳಿದ್ದರೆ ನೇರವಾಗಿ ಮಾತಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.